ವೆಲ್ಕಮ್ ಬ್ಯಾಕ್ ಟು ದಿ ಸ್ಟ್ರೋಮ್ ಚಾನಲ್ ಗಾಯ್ಸ್. ಸೊ ಈ ಹೊಸ ವಿಡಿಯೋದಲ್ಲಿ ಹೊಸ ಗ್ಯಾಜೆಟ್ ಜೊತೆ ಬಂದಿದ್ದೀನಿ ನಾನು. ಸೊ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ಸ್ಪೆಷಲ್ಲು. ಸೊ ಎಲ್ಲರಿಗೂ ಡ್ರೀಮ್ ಆಗಿರೋ ಒಂದು ಆ್ಯಕ್ಷನ್ ಕ್ಯಾಮ್ರಾ. ಸೊ ಅದನ್ನು ನೀವು ವಿಡಿಯೋದಲ್ಲಿ ಕಂಪ್ಲೀಟ್ ನೋಡ್ತೀರಾ. ಸೊ ಇದ್ರ ಯೂಸೇಜ್ ಏನು, ಇದ್ರ ಯೂಸ್ಫುಲ್ ಏನು, ಮತ್ತು ಡಿಸ್ಅಡ್ವಾಂಟೇಜಸ್ ಏನಿದೆ, ಕಂಪ್ಯಾರಿಸನ್ ಇರುತ್ತೆ. ಸೊ ಬೇರೆ ಕ್ಯಾಮ್ರಾಗಳಿಗಿಂತ ಇದು ವರ್ತ್ ಇದೆಯಾ ಇಲ್ವಾ ಅನ್ನೋದನ್ನೆಲ್ಲ ಚೆಕ್ ಮಾಡ್ತಾ ಹೋಗೋಣ. ಸೊ ನಾನು ಇದನ್ನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ಒಂದು ಒಳ್ಳೆ ಪರ್ಫೆಕ್ಟ್ ಪ್ರೈಸ್ ಇತ್ತು. ಸೊ ಆ ಪ್ರೈಸನ್ನ ನಾನು ತೆಗೆಸ್ಕೊಂಡಿದ್ದೀನಿ. ಸೊ ನಾನು ತೊಗೊಂಡಿರೋದು ಬಂದು ಅಡ್ವೆಂಚರ್ ಕಾಂಬೋ. ಸೊ ನಿಮಗೆ ಸ್ಟ್ಯಾಂಡರ್ಡ್ ಕಾಂಬೋಗೂ ಅಡ್ವೆಂಚರ್ ಕಾಂಬೋಗೂ ಏನು ಡಿಫ್ರೆನ್ಸ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದೊಂದು ಡ್ರೀಮ್ ಕ್ಯಾಮ್ರಾ ಆ್ಯಕ್ಷನ್ ಅಂತಲೇ ಅಂದ್ಕೋಬೋದು. ಸೊ ಎಲ್ಲ ಬೈಕ್ ರೈಡರ್ಸೇ ಆಗಲಿ, ಮೋಟೋ ಬ್ಲಾಗರ್ಸೇ ಆಗಲಿ, ಸೊ ಈಗಲೂ ಕೂಡ ಟ್ರೆಂಡಿಂಗ್ ಇರೋ ನಂಬರ್ 1 ಆ್ಯಕ್ಷನ್ ಕ್ಯಾಮ್ರಾನೇ ಅಂತ ಅಂದ್ಕೋಬೋದು. ಸೊ ಈಗ ಆ್ಯಕ್ಷನ್ 6 ಕ್ಯಾಮ್ರಾ ಎಲ್ಲ ಬಂದಿದೆ, ಬಟ್ ಆದರೂ ಈಗಲೂ ಕೂಡ ಇದ್ರದ್ದು ಪ್ರಖ್ಯಾತಿನ ಉಳಿಸ್ಕೊಂಡಿದೆ. ಈ ಕ್ಯಾಮ್ರಾ ಇನ್ನೂ ಈಗಲೂ ಕೂಡ ಬೆಸ್ಟ್ ಇದೆ, ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟಿಗೆ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಕೊನೆಯಲ್ಲಿ ನಿಮಗೊಂದು ಶಾರ್ಟ್ಸ್ ವೀಡಿಯೋಸ್ಗಳು ಕೂಡ ಬರುತ್ತೆ. ಸೊ ಇದ್ರದ್ದು ವಿಡಿಯೋ ರೆಕಾರ್ಡ್ ಆಗಿರೋದು. ಸೊ ಇದಲ್ಲದೆ ನಿಮಗೆ ಅನ್ಬಾಕ್ಸ್ ಮಾಡಿದ ಮೇಲೆ ನಿಮಗೆ 2 ಬಾಕ್ಸ್ ಇರುತ್ತೆ. 2 ಬಾಕ್ಸಲ್ಲಿ ನಿಮಗೆ ಅಡ್ವೆಂಚರ್ ಕಾಂಬೋದಲ್ಲಿ ಪ್ಲಸ್ ನಿಮಗೊಂದು ಕ್ಯಾಮ್ರಾ ವಿತ್ ಮ್ಯಾಗ್ನೆಟಿಕ್ ಅಡಾಪ್ಟರ್ಸು ಪ್ಲಸ್ ನೀವು ನೋಡ್ತಾ ಇದ್ದೀರೋ ಒಂದು ಸ್ಟಿಕ್ ಬರುತ್ತೆ. ಸೊ ಈ ಕ್ಯಾಮ್ರಾದಲ್ಲಿ ಇಷ್ಟು ಅವೈಲೇಬಲ್ ಇರುತ್ತೆ. ಸೊ ಅಡ್ವೆಂಚರ್ ಕ್ಯಾಮ್ರಾ ಏನಕ್ಕೆ ತೊಗೊಂಡೆ ಅಂತ ಅಂದರೆ, ಸೊ ನಿಮಗೆ ಬ್ಯಾಟ್ರಿ ಅವೈಲೇಬಿಲಿಟಿ ನಿಮಗೆ ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ನಿಮಗೆ ಸಿಂಗಲ್ ಬ್ಯಾಟ್ರಿ ಬರುತ್ತೆ. ಸೊ ನಿಮಗಿಲ್ಲಿ 3 ಬ್ಯಾಟ್ರಿಗಳು ಬರುತ್ತೆ ವಿತ್ ಕ್ಯಾಪ್ಸುಲು. ಸೊ ಕ್ಯಾಪ್ಸುಲಲ್ಲಿ ನೀವು ಬ್ಯಾಟ್ರೀಸ್ ಕೂಡ ಚಾರ್ಜ್ ಮಾಡ್ಕೊಬೋದು. ಸೊ ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ ಇದ್ದಾಗ ನೀವು ಇನ್ನೊಂದು ಬ್ಯಾಟ್ರಿ ಹಾಕ್ಕೊಂಡು ನೀವು ಕ್ಯಾಮ್ರಾಗೆ ಚಾರ್ಜ್ ಮಾಡಿಕೊಂಡು ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೋಬೋದು. ಸೊ ಅದೊಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಒಂದೇ ಬ್ಯಾಟ್ರಿ ಇದ್ದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಕಾರಣದಿಂದ ಅಡ್ವೆಂಚರ್ ಕಿಟ್ ನಾನು ತೊಗೊಂಡಿದ್ದು. ಬಟ್ ನೀವು ಹೊರಗಡೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸಲ್ಲೂ ಕೂಡ ನೀವು ಬ್ಯಾಟ್ರೀಸ್ ಬೈ ಮಾಡ್ಬೋದು, ಬಟ್ ಅದು ಜೆನ್ಯೂನ್ ಇರೋಲ್ಲ, ಕೆಲವೊಂದು ಸರಿ ಸಪೋರ್ಟ್ ಆಗೋಲ್ಲ. ಸೊ ಆ ಕಾರಣದಿಂದ ನಾನು ಅಡ್ವೆಂಚರ್ ಕಾಂಬೋ ತೊಗೊಂಡೆ. ಸೊ ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ನಿಮಗೆ ಸಿಂಗಲ್ ಬ್ಯಾಟ್ರಿ, ಸಿಂಗಲ್ ಕ್ಯಾಮ್ರಾ, ಸ್ಟಿಕ್ ಕೂಡ ಬರೋಲ್ಲ, ಓನ್ಲಿ ವೈರ್ ಆನ್ ಬರುತ್ತೆ ಅಷ್ಟೇ. ಸೊ ಇಷ್ಟು ಮಾತ್ರ ನಿಮಗೆ ಸ್ಟ್ಯಾಂಡರ್ಡ್ ಕಾಂಬೋದಲ್ಲಿ ಬರುತ್ತೆ. ಬಟ್ ಒನ್ ಟೈಮ್ ಹೇಳ್ತೀನಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನೀವು ಅಡ್ವೆಂಚರ್ ಕಾಂಬೋಗೆ ಹೋಗಿ ಅಂತ. ಬಟ್ ನನಗೆ ಆಗೋದೇ ಇಲ್ಲ, ಬಜೆಟೇ ಇಲ್ಲ ಅಂದ ಕಾರಣಕ್ಕೆ ನೀವು ಸ್ಟ್ಯಾಂಡರ್ಡ್ ಕಾಂಬೋಗೆ ಹೋಗ್ಬೋದು. ಅದಲ್ಲದೆ ಫಸ್ಟ್ ಬಾಕ್ಸಲ್ಲಿ ನೋಡ್ತಾ ಇದ್ದೀರಾ ಬ್ಯಾಟ್ರಿ ಕ್ಯಾಪ್ಸುಲು, ಬ್ಯಾಟ್ರಿ ಪೌಚು ಮತ್ತು ಒಂದು USB Type-C ಕೇಬಲ್ ಕೂಡ ಇದೆ. ಇದಲ್ಲದೆ ನಿಮಗೆ 2 ಮ್ಯಾಗ್ನೆಟಿಕ್ ಅಡಾಪ್ಟರ್ಸು ಮತ್ತು ಸ್ಕ್ರೂ ಬರುತ್ತೆ. ಸೊ ಇದು ನಿಮಗೆ ಯೂಸರ್ ಫ್ರೆಂಡ್ಲಿ. ಸೊ ಮೋಟೋ ಬ್ಲಾಗಲ್ಲಿ ಫಸ್ಟ್ ಆಫ್ ಆಲ್ ನೀವು ಯಾವಾಗಲೂ ಸ್ಕ್ರೂ ಟೈಟ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಸೊ ಕ್ವಿಕ್ಕಾಗಿರಬೇಕು. ಸೊ ಆ ಕಾರಣಕ್ಕೋಸ್ಕರ ಮ್ಯಾಗ್ನೆಟಿಕ್ ಕ್ಲಿಪ್ಪಿಂಗ್ಸ್ ಇದೆ. ಸೊ ನೀವು ಈಸಿಯಾಗಿ ಅನ್ಕ್ಲಿಪ್ ಮಾಡಿ ಕ್ಲಿಪ್ ಮಾಡಿಕೊಂಡು ನೀವು ಆರಾಮಾಗಿ ವೀಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಸೊ ಅದಲ್ಲದೆ ನಿಮಗೊಂದು DJ ಸ್ಟಿಕ್ಕರ್ ಕೂಡ ಬಂದಿದೆ. ಸೊ ನೀವು ಸ್ಟಿಕ್ಕರ್ ಎಲ್ಲಾದರೂ ನೀವು ಸ್ಟಿಕ್ ಮಾಡ್ಕೋಬೋದು. ಅದಲ್ಲದೆ ಮೇಯ್ನ್ ಪಾರ್ಟ್ ಬಂದು ಕ್ಯಾಮ್ರಾ. ಸೊ ಈ ಕ್ಯಾಮ್ರಾ ಬಂದು ನಿಮಗೆ ಅಪ್ ಟು 4Kವರೆಗೂ ಸಪೋರ್ಟ್ ಆಗುತ್ತೆ, 4K 120 FPS. ಅದಲ್ಲದೆ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂದರೆ ಈ ಕ್ಯಾಮ್ರಾದಲ್ಲಿ ನಿಮಗೆ ಇನ್ಬಿಲ್ಟು 47 GB ಇಂಟರ್ನಲ್ ಸ್ಟೋರೇಜ್ ಸಿಗುತ್ತೆ. ಅಪ್ ಟು ಎಕ್ಸ್ಪ್ಯಾಂಡಬಲ್ ನಿಮಗೆ ಮೈಕ್ರೋ SD ಕಾರ್ಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಅದು ಕೆಲವೊಂದು ಮೆನ್ಷನ್ ಮಾಡಿರೋ ಥರ ನೀವು ಹೈಯರ್ ಆ್ಯಂಡ್ ಮೈಕ್ರೋ SD ಕಾರ್ಡ್ಸ್ನೇ ಯೂಸ್ ಮಾಡಬೇಕು. ಯಾಕೆ ಅಂತ ಅಂದರೆ ಇದು 4K ಸಪೋರ್ಟ್ ಆಗಿರೋದ್ರಿಂದ ಸೊ ನಿಮಗೆ ಕೆಲವೊಂದು ಲೋ ಎಂಡ್ ಮೈಕ್ರೋ SD ಕಾರ್ಡ್ಸು ಸಪೋರ್ಟ್ ಆಗೋಲ್ಲ. ಸಮ್ಟೈಮ್ಸ್ ನಿಮಗೆ ಎರರ್ ಕೂಡ ಬರ್ಬೋದು. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮಗೊಂದು ಹೈ ಎಂಡ್ ಮೈಕ್ರೋ SD ಕಾರ್ಡ್ಸ್ ಅರೌಂಡ್ 180 Mbps ಸಪೋರ್ಟ್ ಆಗೋ ಆ ಥರ ಹೈ ಎಂಡ್ ಮೈಕ್ರೋ SD ಕಾರ್ಡ್ಸ್ ಹಾಕೋದು ಯೂಸ್ಫುಲ್ಲು. ಅದಲ್ಲದೆ ಈಗ ನಾವು ಫಸ್ಟಿಗೆ ಕ್ಯಾಮ್ರಾ ಅನ್ಬಾಕ್ಸ್ ಮಾಡ್ತಾಯಿದ್ವಿ. ಸೊ ಕ್ಯಾಮ್ರಾ ನಿಮ್ಗೆ ನೋಡ್ತಾ ಇದ್ದೀರಾ. ಇದಲ್ಲದೆ ನೀವು ಸಪ್ರೇಟಾಗಿ ನೀವು ND ಫಿಟ್ಟಲ್ಸು ಮತ್ತು ಫರ್ದರ್ ಏನಾದ್ರು ಬೇಕು, ಆ್ಯಕ್ಸಸರೀಸ್ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ಯೂಸ್ಫುಲ್ ಇದೆ. ಅದರಲ್ಲಿ ನೀವು ಬ್ಯಾಟ್ರಿ ನೋಡ್ತಾ ಇದ್ದೀರಾ, ಈಗ 3 ಬ್ಯಾಟ್ರೀಸ್ ಇರುತ್ತೆ. ಸೊ ಅಲ್ಲಿ ತೋರಿಸ್ತಾರಂಗೆ ಇಫ್ ಇನ್ ಕೇಸ್ ಆ ಬ್ಯಾಟ್ರಿ ಕೇಸಲ್ಲಿ ನಿಮಗೇನಾದ್ರು ರೆಡ್ ತೋರಿಸ್ತಾ ಇದೆ ಅಂತ ಅಂದರೆ ಅದು 80% ಚಾರ್ಜ್ ಆಗಿದೆ ಅಂತ. ಇಫ್ ಇನ್ ಕೇಸ್ ನಿಮಗೆ ಆರೆಂಜು ಈ ಥರ ರೆಡ್ಡು ಆರೆಂಜ್ ತೋರಿಸ್ತಾ ಇದೆ ಅಂತ ಅಂದರೆ ಬಿಲೋ 80%. ಇಫ್ ಇನ್ ಕೇಸ್ ನಿಮಗೆ ರೆಡ್ ತೋರಿಸ್ತಾ ಇದೆ ಅಂತ ಅಂದರೆ ಬಿಲೋ 20% ಚಾರ್ಜ್ ಇದೆ ಅಂತ ಬ್ಯಾಟ್ರೀಸಲ್ಲಿ. ಸೊ ಇದೊಂದು ಗಮನ ಇಟ್ಕೋಬೇಕಾಗಿರೋ ಪಾಯಿಂಟು. ಇದಲ್ಲದೆ ನಿಮಗೆ ಬೇರೆ ಆ್ಯಕ್ಸಸರೀಸ್ ಅಂತ ಏನೂ ಬರಲ್ಲ, ನಿಮಗೆ ಸ್ಟಿಕ್ ಬರುತ್ತೆ ಅಷ್ಟೇ. ಇದಲ್ಲದೆ ನಿಮಗೆ ಕ್ಯಾಮ್ರಾ ಪ್ರೊಟೆಕ್ಟರ್ ಕೇಸ್ ಕೂಡ ಬರುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟು. ಕೆಲವೊಂದು ಸರಿ ನೀವು ಲೈವ್ ಆಗಿ ನೀವು ರೆಕಾರ್ಡ್ ಮಾಡ್ತಾಯಿದ್ದೀರ, ಇಫ್ ಇನ್ ಕೇಸ್ ಫೆಲ್ ಆದಾಗ ನಿಮಗೆ ಆ್ಯಕ್ಸಿಡೆಂಟಲ್ಲಿ ಬ್ರೋಕನ್ ಆಗ್ಬೋದು. ಈ ಕಾರಣಕ್ಕೋಸ್ಕರ ಒಂದು ಕೇಸ್ ಕೂಡ ಇದೆ, ಸ್ಟಿಫ್ ಕೇಸು. ಸೊ ಇದನ್ನು ನೀವು ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು.
ಕೇಸ್ ಬಗ್ಗೆ ಎರಡನೇ ಮಾತಿಲ್ಲ. ಕೇಸ್ ತುಂಬ ಸ್ಟಡಿಯಾಗಿದೆ ಮತ್ತು ಗಟ್ಟಿ ಇದೆ. ಅದಲ್ಲದೆ ನೀವು ಇದನ್ನು ತುಂಬ ವರ್ಸಟೈಲಾಗಿ ರೆಕಾರ್ಡ್ ಮಾಡ್ಕೋಬೋದು. ನಿಮಗೆ ವರ್ಟಿಕಲ್ ಮಾಡ್ಕೋಬೋದು, ಹಾರಿಜಾಂಟಲಿ ಕೂಡ ಮಾಡ್ಕೋಬೋದು. ಸೊ ನನ್ನ ಯೂಸರ್ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಅನಿಸಿದ್ದು ಇದು ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಷನ್ ಕ್ಯಾಮ್ರನ್ ಅಂತ ಹೇಳ್ಬೋದು. ಅದಲ್ಲದೆ ಸ್ಕ್ರೀನಿಗೆ ಬಂದರೆ, ಸೊ ನಿಮಗೆ ಇದರೊಳಗೆ ನಿಮಗೆ 2 ಸ್ಕ್ರೀನ್ಗಳು ಬರುತ್ತೆ. ಸೊ ಫ್ರಂಟಿಗೆ ನಿಮಗೆ 1.3 ಸ್ಕ್ರೀನು ವಿತ್ ಟಚ್ ಹ್ಯಾಂಡ್ಲಬಲ್, ಅದು ಕೂಡ ನಿಮಗೆ ರೆಸ್ಪಾನ್ಸಿವ್ ಚೆನ್ನಾಗಿರುತ್ತೆ. ಸೊ ನೀವು ಅಲ್ಲೂ ಕೂಡ ವರ್ಕ್ ಮಾಡ್ಕೋಬೋದು. ಅದಲ್ಲದೆ ನಿಮಗೆ ಮೇಯ್ನ್ ಸ್ಕ್ರೀನ್ ಬಂದು ನಿಮಗೆ 2.5 ಸಮಥಿಂಗ್ ಎಷ್ಟೋ ಇದೆ. ಸೊ ಅದು ಕೂಡ ನಿಮಗೆ OLED ಸ್ಕ್ರೀನು. ಸೊ ನಿಮಗೆ ಅದು ಯೂಸ್ ಮಾಡೋದ್ರಿಂದ ನಿಮಗೆ ಬ್ಯಾಟ್ರೀಸ್ ಕೂಡ ಡ್ರೈನ್ ಆಗೋಲ್ಲ, OLED ಸ್ಕ್ರೀನ್ ಇರೋದ್ರಿಂದ. ಸೊ ನಿಮಗೆ ಟಚ್ ರೆಸ್ಪಾನ್ಸಿವ್ ಆಗಲಿ ಇದರದ್ದು ಏನೂ ನಿಮಗೆ ತೊಂದರೆ ಬರೋಲ್ಲ, ಅದನ್ನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನಿಮಗೆ ಮ್ಯಾಗ್ನೆಟಿಕ್ ಕ್ಲಿಪ್ಸ್ ಹೇಳ್ದಂಗೆ ಈಸಿ ಕನೆಕ್ಟ್ ನಿಮಗೆ. ಸೊ ನೀವು ಎಲ್ಲಿ ಬೇಕಾದರೂ ಕನೆಕ್ಟ್ ಮಾಡಿಕೊಂಡು ನೀವು ಸ್ಟಿಕ್ ಮಾಡಿಕೊಂಡು ಹೋಗ್ಬೋದು. ಹೆಲ್ಮೆಟ್ಸ್ಗಾಗಲಿ ಫರ್ದರ್ ಬೇರೆ ನೀವೆಲ್ಲರೂ ಗೋಡೆ ಕನೆಕ್ಟ್ ಮಾಡಿದ್ರು ಮಾಡ್ಕೋಬೋದು. ಅದಲ್ಲದೆ ಮತ್ತು ಇನ್ನೊಂದು ಖುಷಿ ವಿಚಾರ ಏನಂತ ಅಂದರೆ ನಿಮಗೆ ಇದರಲ್ಲಿರೋ ಬ್ಯಾಟ್ರಿ ಬ್ಯಾಕಪ್ಪು. ಸೊ ಬ್ಯಾಟ್ರಿ ಬ್ಯಾಕಪ್ ನಿಮಗೆ ಮಿನಿಮಮ್ ಅಂದ್ರೂ 90 ಮಿನಿಟ್ಸ್ ಬರುತ್ತೆ ಒಂದು ಬ್ಯಾಟ್ರಿಲಿ. ಸೊ 90 ಮಿನಿಟ್ಸ್ ಅಂದರೆ ಅದು 4K ರೆಕಾರ್ಡ್ ಆದರೆ. ಸೊ ಇದಂತೂ ಗ್ಯಾರಂಟಿ ಕೊಡ್ತೀನಿ, 4K ರೆಕಾರ್ಡ್ಸಲ್ಲಿ ನಿಮಗೆ 1 ಅವರ್ ಅಟ್ಲೀಸ್ಟ್ ಬಂದೇ ಬರುತ್ತೆ. ಸೊ ನೀವು ಫುಲ್ HD ಈ ಥರ ಮಾಡ್ತೀನಿ ಅಂದರೆ ಮಿನಿಮಮ್ ಒಂದು 3.5 ಅವರ್ಸ್ವರೆಗೂ ನಿಮಗೆ ರೆಕಾರ್ಡ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಸ್ಟೋರೇಜ್ ಜಾಸ್ತಿ ಇದ್ದರೆ. ಇದಿಲ್ಲ ಅಂತ ಅಂದರೆ ಅಲ್ಲಿಗೆ ಕಟ್ ಆಫ್ ಆಗುತ್ತೆ. ಸೊ ಇದೊಂದು ಬ್ಯಾಟ್ರಿ ರಿಲೇಟೆಡ್ ಥಿಂಗು. ಒಂದು ಬ್ಯಾಟ್ರಿ ನಿಮಗೆ ಮಿನಿಮಮ್ ಅಂದರೆ 1.5 ಗಂಟೆ ಪಕ್ಕಾ ಕಂಪಲ್ಸರಿ ಬಂದೇ ಬರುತ್ತೆ. ಸೊ ನಿಮಗೆ 3 ಬ್ಯಾಟ್ರಿ ಇರೋದ್ರಿಂದ ನಿಮಗೆ ಆರಾಮ್ಸೆ ನಿಮಗೆ 6 to 7 ಅವರ್ಸ್ ಆರಾಮ್ಸೆ ನೀವು ರೆಕಾರ್ಡ್ ಮಾಡ್ಕೋಬೋದು. ಬಟ್ ಅದ್ರ ತಕ್ಕಂತೆ ನಿಮಗೆ ಸ್ಟೋರೇಜ್ ಕೂಡ ಹಾಗೆ ಇರಬೇಕು. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇದಲ್ಲದೆ ಇದನ್ನು ಎಲ್ಲ ಫೀಚರ್ಸ್ಗಳು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇದರ ರೆಕಾರ್ಡಿಂಗ್ ಏನೇ ಮತ್ತು ಇದ್ರದ್ದು ರೆಕಾರ್ಡಿಂಗ್ ಫೀಚರ್ಸ್ ಏನಿದೆ, ಇದು ಮೊಬೈಲ್ ಕನೆಕ್ಟಿವಿಟಿ ಹೇಗಿದೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಸಿ ಕನೆಕ್ಟ್ ಇದೆ. ನೀವು ಈಸಿಯಾಗಿ ಮೊಬೈಲಲ್ಲಿ DJI ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಇದ್ರದ್ದೊಂದು ಪಾಸ್ ಕೀ ಇರುತ್ತೆ, ಪಾಸ್ ಕೀನ ನೀವು ಎಂಟರ್ ಮಾಡಿಕೊಂಡು ಪೇರಿಂಗ್ ಮಾಡಿಕೊಂಡು ಆರಾಮ್ಸೆ ನೀವು ಡೈರೆಕ್ಟಾಗಿ ಕ್ಯಾಮ್ರಾಯಿಂದ ಡೈರೆಕ್ಟಾಗಿ ಮೊಬೈಲ್ಗೆ ನೀವು ಡೇಟಾಗಳನ್ನ ಶೇರ್ ಮಾಡ್ಕೋಬೋದು. ಸೊ ಅಲ್ಲಿ ಕೂಡ ನೀವು ಲೈವ್ ವ್ಯೂವಲ್ಲಿ ಚೆಕ್ ಮಾಡ್ಕೋಬೋದು ರೆಕಾರ್ಡ್ ಆಗ್ತಾಯಿದೆ ಇಲ್ವಾ ಅಂತ. ಸೊ ಇಷ್ಟು ಫೀಚರ್ಸ್ ಇದೆ. ಸೊ ನಂಬರ್ 1 ಸೆಲ್ಲಿಂಗ್ ಆ್ಯಕ್ಷನ್ ಕ್ಯಾಮ್ರನ್ ಅಂತ ಹೇಳ್ಬೋದು. ಸೊ ಕೆಲವರಿಗೆ ಇದು ಡ್ರೀಮ್ ಆಗಿರುತ್ತೆ. ಸೊ ಡ್ರೀಮ್ ಆಗಿರೋದ್ರಿಂದ ಫುಲ್ಫಿಲ್ ಮಾಡ್ಕೊಳ್ಳಿ. ಸೊ ನಾನು ಅಂದ್ಕೊಂಡಿರಂಗೆ ಇದು ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನನ್ನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ DJI Action 5 Pro. ಸೊ ಸಪೋರ್ಟ್ ಮಾಡ್ತಾಯಿರಿ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ